ಖುಷಿ ಪಡೋರು ಒಂದು ಇದಾದ್ರೆ ಅದು ನೋಡಿ ಅಸೂಯೆ ಪಡೋರು ಜೊತೆಗಿದ್ದೋರೇನೆ ಮನೆ ನೀನ್ ಏನ್ ಮಾಡಿದ್ರು ಖುಷಿ ಪಡ್ತೀವಿ ಅಂತ ಹೇಳ್ತಾರೆ. ಈ ತರದ್ ಏನೋ ಒಂದ್ ದೊಡ್ಡ ವಿಚಾರ ಆದಾಗ ಇದು ಅದ್ಭುತವಾದ ವಿಚಾರ. ಯಾರ ಲೈಫಲ್ಲಿ ಎಲ್ಲಾ ಕಲಾವಿದರು ಕನಸಿಟ್ಟು ಬೇಕು ಅಂತ ಕೇಳುವಂತ ವಿಚಾರ ನನ್ನ ಲೈಫಲ್ಲಿ ಆದಾಗ ಎಷ್ಟೋ ಜನ ಮಾಡ್ಲೇ ಇಲ್ಲ. ಸೊ ಇಟ್ ಇಸ್ ಅಗೇನ್ ಅ ರಿಯಾಲಿಟಿ ಚೆಕ್. ಅದು ಹರ್ಟ್ ಆಗತ್ತೆ, ಡೆಫಿನೆಟ್ಲಿ ಹರ್ಟ್ ಆಗಲ್ಲ ನಂಗೆ. ನೆಕ್ಸ್ಟ್ ನಾನ್ ಹೆಂಗಿರ್ಬೇಕು ನಿಮ್ಮ ಒಟ್ಟಿಗೆ ಅದ್ರ ಡಿಸಿಷನ್ ನನಗ್ ಬಂತು ಅಷ್ಟೇ, ಸಿಂಪಲ್. ಅಂತ ಲೆಜೆಂಡ್ ರಮೇಶ್ ಅರವಿಂದ್ ಸರ್ ನನಗೆ ಕಾಲ್ ಮಾಡ್ತಾರೆ ಬೆಳಗ್ಗೆ 8:30. ಬಟ್ ಅವರು ನಿಮ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನೀವ್ ಅನ್ಕೊಂಡಿಲ್ದೆ ಅಂತ ವ್ಯಕ್ತಿ. ಖಂಡಿತವಾಗ್ಲೂ ಅವ್ರು ಮಾಡಿ ವಿಶ್ ಮಾಡಿ ಅವ್ರಂದ್ರು ಯು ಟ್ರೂಲಿ ಡಿಸರ್ವ್, ನಿಮಗೆ ಆ ಕಾರಣ ರಾತ್ರಿಗೆ ಬರ್ಬೇಕಾಗಿತ್ತು, ಇದಕ್ ಬಂದು ಅಂತ ಆ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರೆ. ಇಲ್ಲಿ ಗೊತ್ತಾಗ್ಬಿಡೋದು ನಾವೆಲ್ಲ ಎಷ್ಟು ಸಣ್ಣವರು, ಎಷ್ಟು ಚಿಕ್ಕ ವಿಚಾರಕ್ಕೆ ನಾವು ಅಸೂಯೆ ಪಟ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ತೀವಿ ಅಂತವ್ರೆಲ್ಲ ಬೇಲ್ ರೀಚ್ ಆಗಿರೋರಿಗೆ ಆ ಅಸೂಯೆ ಇಲ್ಲ, ಆ ಹೊಟ್ಟೆ ಕಿಚ್ಚಿಲ್ಲ. ಗ್ರೋತ್ನ ನೋಡಿ ಅವ್ರು ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಒಂದು ಕಾಲ್ ಮಾಡಿ ವಿಶ್ ಮಾಡ್ಬೇಕನ್ನೋದಿದೆಯಲ್ಲ, ಐ ಥಿಂಕ್ ಅಂಥವ್ರಿಂದ ನಾವೆಲ್ಲ ಕಲಿಬೇಕು. ಅಂದ್ರೆ ಹಾಗಾದ್ರೆ ಈ ಒಂದು ಪ್ರಶಸ್ತಿ ಅನ್ನೋದು ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್, ಟ್ರೂ ರಿಲೇಶನ್ಶಿಪ್ ನ ಒಂದು ರಿಯಾಲಿಟಿ ಚೆಕ್ ಮಾಡ್ಬಿಡ್ತು. ಎಸ್. ಸೊ ಮತ್ತೊಂದು ಕಡೆ ನೀವು ಅಂದ್ಕೊಳ್ದಿರಂತ ವ್ಯಕ್ತಿ ನಿಮ್ಗೆ ನಿರೀಕ್ಷಕ ಕಾಲ್ ಮಾಡಿದ್ರು. ಎಸ್ ಅಂದ್ರೆ ಹಾಟ್ಲಿ ಅವ್ರು ನಿಮ್ನ ಕಂಗ್ರೇಟ್ಸ್ ಮಾಡಿದ್ರು, ಖುಷಿ ಆಯ್ತು. ಸೊ ಹಾಗಾಗಿ ಈ ಪ್ರಶಸ್ತಿ ಅನ್ನೋದು ಈ ಅನುಪಮ ಗೌಡನ ಒಂದು ಬದುಕಿಗೆ ಯಾವುದೇ ಒಂದು ತಿರುವನ್ನು ಪಡ್ಕೊಳ್ತು ಈ ಒಂದು ನನ್ನ ಶ್ರೇಷ್ಠವಾದ ದಿನ ನನ್ನ ಬದುಕಲ್ಲಿ. ಕೆಲವು ತುಂಬಾ ಇಂಪಾರ್ಟೆಂಟ್ ಡೇಸ್ ನನ್ನ ಲೈಫಲ್ಲಿ 33 ವರ್ಷದ ಜರ್ನಿಯಲ್ಲಿ ಇದನ್ನ ನಾನು ಶ್ರೇಷ್ಠವಾದ ದಿನಕ್ಕೆ ಹಾಕ್ತೀನಿ ಮೇಡಮ್. ಫಸ್ಟ್ ವಿಶ್ ಎಲ್ಲ ಫ್ರೆಂಡ್ಸ್ ಏನೆ. ನಾನೇನಂದ್ರೆ ನನ್ ಒಂದ್ ಸರ್ಕಲ್ ಇದೆ, ಏನ್ ಗೊತ್ತಾ, ಮನೇಲೆ. ನಾನು ಆಕ್ಚುಲಿ ನೀವು ನಂಬಲ್ಲ, ನಾನು ರಕ್ಷಿತಾ ಮ್ಯಾಮ್ ಒಟ್ಟಿಗೆ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಓಕೆನಾ, ಅವ್ರು ಪಾಪ ಇನ್ವಿಟೇಷನ್ ಕಳ್ಸಿದ್ರು ಮಾತಾಡ್ತಾ ಇದ್ದೆ. ಒಂದು 20-25 ನಿಮಿಷ ಮಾತಾಡಿದೀವಿ. ನಾನು ಅವ್ರು ಇವತ್ತವರೆಗೂ ಒಂದಿನಕ್ಕೂ ಫೇಸ್ ಟು ಫೇಸ್ ಭೇಟಿ ಆಗಿಲ್ಲ. ಅವ್ರು ಫೋನ್ ಮಾಡಿದಾಗೆಲ್ಲ ನನ್ನೊಂದು 15 ವರ್ಷ ನೋಡಿಯಾರ, ಅವರು ಚಿಕ್ಕವಳಿಂದಾಗಿಂದ ನೋಡಿರೋ ನಂಗೆ ಮಾತಾಡ್ತಾರೆ. ಅವ್ರ ಹತ್ರ ಮಾತಾಡುವಾಗ ನಂಗೆ ದಯಾಳ್ ಸರ್ದು 3 ಕಾಲ್ ಬಂತು. ನಾನು ವೇಟಿಂಗು ನೋಡ್ಕೊಳಕೋಗಿಲ್ಲ, ಬಿಕಾಸ್ ಅದು ರಕ್ಷಿತಾ ಮ್ಯಾಮ್, ನಾನು ಯಾಕೆ ವೇಟಿಂಗ್ ಎಲ್ಲ ನೋಡ್ಕೊಂಡು ಮಾತಾಡ್ತೇನೆ. ನಾನು ದಯಾಳ್ ಸರಿಗೆ ವಾಪಸ್ ಕಾಲ್ ಮಾಡೋ ಹೊತ್ತಿಗೆ ವೇಟಿಂಗ್ ಬಂತು. ಐ ಥಿಂಕ್ ಯಾರು ಮಾಡಿದ್ದು ಫಸ್ಟ್ ಕಾಲ್ ಇಲ್ಲ, ನಂಗೆ ಲಿಸ್ಟ್ ಬಂತು ವಾಟ್ಸಪ್ಪಲ್ಲಿ. ಅದು ಅವಾರ್ಡ್ ಬಂದಿದೆ ಅಂತ ಲಿಸ್ಟ್ ಬರುತ್ತಲ್ಲ, ಆ ಲಿಸ್ಟ್ ಬಂತು. ಐ ಥಿಂಕ್ ನಂಗೆ ಪ್ರಶಾಂತ್ ಅಣ್ಣ ಕಳ್ಸಿದ್ದ ಅಂತ ಅನ್ಸತ್ತೆ. ಸೊ ಆ ಲಿಸ್ಟ್ ನಾನು ನೋಡಿದೆ. ಆಕ್ಚುಲಿ ಯಾರ್ದು ಕಾಲು ಮೆಸೇಜ್ ಅಲ್ಲ, ಆ ಲಿಸ್ಟ್ ನೋಡಿದೆ ನಾನು. ಆ ಒಂದು ರಿಯಾಕ್ಷನ್ ನೀವು ಅವತ್ತು ಐ ಮೀನ್ ಲೈಕ್ ಅದು ಹೇಗಿತ್ತು ಅಂತಂದ್ರೆ ಅಷ್ಟು ಒಂದು ನ್ಯಾಚುರಲಿಟಿ ಇರುತ್ತಲ್ಲ, ಆ ರಿಯಾಕ್ಷನ್ ಒಂದು ಕೊಡ್ಲಿಕ್ಕೆ ದೇವರಣ್ಣೆಗೂ ಆಗಲ್ಲ. ದೇವರಣ್ಣೆಗೆ ನಾನು ಹಾರ್ಟ್ ಬೀಟ್ ಸಿಕ್ಕಾಬಡೆ ಜಾಸ್ತಿ ಆಗೋಯ್ತು ನನಗೆ 1 ಸೆಕೆಂಡ್. ಬಿಕಾಸ್ ನಂಗೆ ವೀಸಿಂಗ್ ಇದೆ, ಸೈನಸ್ ಇದೆ. ನಂಗೆ ಪ್ಯಾನಿಕ್ ಆಗೋಯ್ತು ನನಗೆ, ವಾಟ್ ಜಸ್ಟ್ ಹ್ಯಾಪನ್ ಅಂತ. ಡಿಡ್ ನಾಟ್ ಎಕ್ಸ್ಪೆಕ್ಟ್ ಅಲ್ವಾ. ಸಡನ್ ಆಗಿ ನಿನಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಹಿಂಗ್ ನೋಡಿದಾಗ ನೀ ಎಲ್ಲ ಅನ್ಈಸಿ ಆಗಕ್ ಶುರು ಆಗೋಯ್ತು. ನಂಗೆ ಕೂತ್ಬಿಟ್ಟೆ ಸೋಫಾದಲ್ಲಿ ಕೂತು ಅರ್ಧ ಬಾಟ್ಲು ನೀರು ಕುಡ್ದು ನಾನು. ಇಟ್ ಟುಕ್ ಮೀ ಟು ಪ್ರಾಸೆಸ್ ಲೈಕ್ 5 minutes. ನಂಗೆ ಖುಷಿ ಅಲ್ಲ, ನಂಗೆ ತರ ಗಾಬರಿ ಆಗೋಕ್ ಶುರು ಆಯ್ತು. ಏನಾಯ್ತು, ಏನಾಗಿದೆ, ಏನ್ ನೋಡ್ತಾ ಇದೀನಿ ನಾನಂತ. ಆಮೇಲೆ ನಾನು ನನ್ನ ಫ್ರೆಂಡ್ ರಾಘವ್ ಕಾಲ್ ಮಾಡಿದೆ. ಫಸ್ಟ್ ನೇಹಂಗ್ ಮಾಡಿದೆ, ಆಮೇಲೆ ನೇಹಂಗೆ ರಾಘವಂಗ್ ಮಾಡಿದೆ. ರಾಘವಂಗ್ ಮಾಡಿ ಹೇಳ್ದೆ ಹಿಂಗೆ ಸ್ಟೇಟ್ ಅವಾರ್ಡ್ ಬಂತು. ಅವರೆಲ್ಲ ಫುಲ್ ಖುಷಿ ಪಡೋದು ನೋಡ್ಬಿಟ್ಟು ಅವರೆಲ್ಲ ಅವ್ರಿಗೆ ಬಂದಿದೆ ಅನ್ನಂಗೆ ಆಡ್ತಾ ಇದ್ರು. ಸೊ ಆ ಖುಷಿ ಪಡುವಂತ ಜನ ನನ್ನ ಸುತ್ತಮುತ್ತ ಇದ್ದಾರೆ. ಅವರೆಲ್ಲ ಇಲ್ಲ ನಿಂಗೆ ಬಂತು ನಿಜ ಬಂದಿದ್ಯಾ ಏನಾಗ್ತಿದೆ ಅಂತ ಎಲ್ಲರೂ ಹೇಳಿ 2-3 ದಿನದಿಂದ ಇವತ್ತಿಗೆ ನಾನು ನಂಗೆ ರಾಜ್ಯ ಪ್ರಶಸ್ತಿ ಬಂತು.